ಹಾಯ್ ಇವರು ಕೃಷ್ಣ ನೋಡ್ತೀರಾ ಕೃಷ್ಣ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಈ ಒಂದು ಸ್ಟೋನ್ ಬೋಟ್ ಕಂಪನಿಯ ಸ್ಟೋನ್ 155 ಸ್ಪೀಕರ್ ಪೋರ್ಟಬಲ್ ಸ್ಪೀಕರ್ ಇದನ್ನು ಅನ್ಬಾಕ್ಸ್ ಮಾಡಿ ರಿವ್ಯೂ ಮಾಡಿ ತೋರಿಸ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಮತ್ತು ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಬಹುದು ಆಬ್ವಿಯಸ್ಲಿ KC. ಸೊ ನೋಡ್ತಾ ಇದ್ದೀರಾ ಇವಾಗ ನಾನೊಟ್ಟಿಗೆ ಈ ಒಂದು ಬಾಕ್ಸ್ ಇರುವಂಥದ್ದು ಬೋಟ್ ಕಂಪನಿಯ ಒಂದು ಬಾಕ್ಸು. ಮೇಲ್ಗಡೆ ಸ್ಟೋನ್ 135 ಅಂತ ಬರೆದಿದ್ದಾರೆ ಆ್ಯಂಡ್ ಸೈಡಲ್ಲಿ ಟೋಟಲ್ 11 hours ಪ್ಲೇ ಟೈಮ್ ಇದೆ ಆ್ಯಂಡ್ 5W RMS ಇಮ್ಮರ್ಸಿವ್ ಸೌಂಡ್ ಇದೆ ಅಂತ ಇದೆ ಆ್ಯಂಡ್ ಮೇಡ್ ಇನ್ ಇಂಡಿಯಾ ಬೈ ಇಂಡಿಯನ್ ಬ್ರ್ಯಾಂಡ್ ಅಂತ ಕೊಟ್ಟಿದೆ. ಓಕೆ, ಸೊ ಬಾಕ್ಸ್ ಸೈಡಲ್ಲಿ ನಿಮಗೆ ಈ ಒಂದು ಸ್ಪೆಸಿಫಿಕೇಷನ್ಸು ರೇಟು ಅದು ಇದು ಅಂತೆಲ್ಲ ಕೊಟ್ಟಿದ್ದಾರೆ. ಒಳಗಡೆ ಏನೆಲ್ಲ ಇದೆ ಮಾರ್ಕೆಟೆಡು ಅದು ಇದು ಅಂತ. ಸೊ ಸಿಂಪಲ್ ಆಗಿರುವಂಥ ಬಾಕ್ಸು. ಸೊ ಇದನ್ನು ಓಪನ್ ಮಾಡಿದ ತಕ್ಷಣ ನೋಡ್ತಾ ಇದ್ದೀರಾ ಇವಾಗ ಒಂದು ಸ್ಪೀಕರ್ ಸಿಗ್ತಾಯಿದೆ. ಇದನ್ನು ಸೈಡಿಗೆ ಇಡ್ತೀನಿ. ಸೈಡ್ಗೆ ಇಟ್ಟಿದ್ರೆ ಒಳಗೆ ಏನೆಲ್ಲ ಇದೆ ನೋಡೋಣ. ಓಕೆ, ಸೊ ಮೊದಲನಾಗಿ ಸ್ಟಿಕ್ಕರ್ಸ್ಗಳು ಸಿಗ್ತಾ ಇದೆ. ಲಿಟ್ರಲಿ ಆ್ಯಕ್ಚುಲಿ ಒಳಗಡೆ ಜಾಸ್ತಿ ಒಂದು ಸ್ಟಿಕ್ಕರ್ಸ್ಗಳು ಸಿಗ್ತಾಯಿದೆ ಅಂತ ಹೇಳ್ಬೋದು. ನೋಡ್ಬೋದು ಇವಾಗ ಇದು ಬೋಟ್ ಹೆಡ್ ಅಂತ ಹೇಳುವಂಥ ಸ್ಟಿಕ್ಕರು. ಇದಾದಮೇಲೆ ಒಂದು 4-5 ಸ್ಟಿಕ್ಕರ್ ಕೊಟ್ಟಿದ್ದಾರೆ. ಐ ಲವ್ ದಿಸ್ ಡೈನೋಸರ್ಸ್. ಓಕೆ, ಸೊ ಈ ಡೈನೋಸರ್ ಸ್ಟಿಕ್ಕರು ಆ್ಯಂಡ್ ಆಫ್ ದ ಮ್ಯಾಪ್ ಅಂತ ಹೇಳುವಂಥ ಈ ಸ್ಟಿಕ್ಕರ್ ಕೊಟ್ಟಿದ್ದಾರೆ. ಸೊ ಲಿಟ್ರಲಿ ಒಂಥರ ಜಾಲಿ ಆಗ್ತದೆ. ಓಕೆ, ಐ ಆಮ್ ಬೋಟ್ ಹೆಡ್ ಲುಕ್ ಎಟ್ ದಿಸ್ ಸ್ಟಿಕ್ಕರ್ಸ್. ಸೊ ನಿಜವಾಗ್ಲೂ ಜಾಲಿಯಾಗಿದೆ. ಇದಾದಮೇಲೆ ಕ್ಯಾನ್ ಡೂ ಎನಿಥಿಂಗ್ ಅಂತ ಹೇಳುವಂಥ ಇನ್ನೊಂದು ಸ್ಟಿಕ್ಕರ್ ಇದೆ. ಲಿಟ್ರಲಿ ಸೂಪರ್ ಆಗಿದೆ. ನೀವು ಎಲ್ಲಿ ಬೇಕಾದ್ರೂ ಅಂಟಿಸ್ಕೊಳ್ಬಹುದು, ಜಾಲಿಯಾಗಿರುತ್ತೆ. ಸೊ ಇದಾದಮೇಲೆ ನಮಗೆ ಒಂದು ಕಾರ್ಡ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಬೋಟ್ ಹೆಡ್, ಯು ಚೂಸ್ ದ ಸ್ಪಿರಿಟ್, ರಾಕ್ ಇನ್ ಇಂಡಿಯಾ, ವೋಕಲ್ ಫಾರ್ ಲೋಕಲ್, ಅದು ಇದು ಅಂತೆಲ್ಲ ಬರೆದು ಕೊಟ್ಟಿದ್ದಾರೆ. ಒಂದು ಒಳ್ಳೆಯ ವಿಷಯ, ನಮ್ಮ ಇಂಡಿಯನ್ ಬ್ರ್ಯಾಂಡೇ ನಾವು ಪರ್ಚೇಸ್ ಮಾಡಿರುವಂಥದ್ದು. ಸೊ ಇದಾದಮೇಲೆ ಇನ್ನೊಂದು ಯೂಸರ್ ಮ್ಯಾನ್ಯಲ್ ಅಲ್ಲ, ಜಸ್ಟ್ ಒಂದು ಅಡ್ವರ್ಟೈಸ್ಮೆಂಟ್ ಥರ ಕೊಡ್ತಿದ್ದಾರೆ. ಎ ಹೋಲ್ ಲೋಟಾ ಪ್ಯಾಷನ್ ಅಂತ ಹೇಳುವಂಥ ಒಂದು ಸ್ಟಿಕ್ಕರ್. ಓಕೆ, ಸ್ಟಿಕ್ಕರ್ ಅಲ್ಲ, ಏನೋ ಮ್ಯಾನ್ಯಲ್ ಥರ ಇದೆ. ಸೊ ಅವರ ಪ್ರಾಡಕ್ಟ್ಸ್ಗಳನ್ನೆಲ್ಲ ಕೊಟ್ಟಿದ್ದಾರೆ. ಒಂಥರ ಚೆನ್ನಾಗಿದೆ. ಓಕೆ, ಲಿಟ್ರಲಿ ಈ ಒಂದು ಸೆಕ್ಷನ್ ಚಿಂಚಾಗಿ ನಿಮಗೆ ಇಷ್ಟ ಆಗಿದೆ ನೋಡಬಹುದು, ಜಾಲಿಯಾಗಿದೆ. ಇದಾದಮೇಲೆ ಇನ್ನೊಂದು ಮ್ಯಾನ್ಯಲ್, ಐ ಥಿಂಕ್ ಮ್ಯಾನ್ಯಲ್, ಯೂಸರ್ ಮ್ಯಾನ್ಯಲ್ ಕೊಟ್ಟಿದ್ದಾರೆ. ನೋಡಬಹುದು ಈ ಒಂದು ಡಿವೈಸ್ನ ಎಲ್ಲ ಸ್ಪೆಸಿಫಿಕೇಷನ್ಸು ಅದು ಇದು ಎಲ್ಲ ಇದೆ. ಸೊ ಚೆಕ್ ಮಾಡ್ಕೊಳ್ಬೋದು, ಅಂದರೆ ಹೇಗೆ ಯೂಸ್ ಮಾಡೋದಾಗಿರ್ಬೋದು, ಸ್ಪೆಸಿಫಿಕೇಷನ್ಸು ಎಲ್ಲನೂ. ಓಕೆ, ನಿಜವಾಗ್ಲೂ ಚೆನ್ನಾಗಿದೆ. ಸೊ ಇದರಲ್ಲಿ 4 ಕಲರಲ್ಲಿ ಬರ್ತಾಯಿದೆ, ಬ್ಲ್ಯಾಕು, ಬ್ಲೂ, ಗ್ರೀನು ಆ್ಯಂಡ್ ಸಮಥಿಂಗ್ ಲೈಕ್ ವೈಟ್. ಓಕೆ, ಸೊ ಇದಿಷ್ಟು. ಸೊ ಇನ್ನು ಡಿವೈಸ್ ಬಗ್ಗೆ ಮಾತ್ರ. ಸೊ ಡಿವೈಸ್ ನೋಡ್ತಾ ಇದ್ದೀರಾ, ಕವರ್ ಓಪನ್ ಮಾಡಿದ ತಕ್ಷಣ ನಿಮಗೆ ಒಂದು ಡಿವೈಸ್ ಸಿಗ್ತದೆ. ನಿಜವಾಗ್ಲೂ ಕೈಯಲ್ಲಿ ಕಾಂಪ್ಯಾಕ್ಟ್ ಆಗಿರುವಂಥ ಡಿವೈಸ್ ಅಂತೇಳಿ ಹೇಳ್ಬಹುದು. ಸೊ ಕೈಯಲ್ಲಿ ಒಂದು ಫೀಲ್ ಸಿಗುತ್ತೆ. ಓಕೆ, ಅದನ್ನು ಹಿಡ್ಕೊಳ್ಳಿಕ್ಕೇ ಒಂದು ಫೀಲ್ ಸಿಗುತ್ತೆ. ಅಲ್ಲಿ ಮೇಲೆ ಬೋಟ್ ಅಂತ ಹೇಳುವಂಥ ಒಂದು ಸ್ಟ್ರ್ಯಾಪ್ ಕೂಡ ಕೊಟ್ಟಿದ್ದಾರೆ. ಸೊ ನೀವು ಎಲ್ಲಿಯಾರು ಸುತ್ತಾಡ್ಲಿಕ್ಕೆ ಹೋಗುವಾಗ ಕೂಡ ಯೂಸ್ ಮಾಡ್ಕೊಳ್ಬೋದು. ಪ್ಯಾಂಟಿಗೆಲ್ಲ ಹಾಕಿ ಅದಕ್ಕೊಂದು ಏನು ಲಾಕ್ ಸಿಗುತ್ತಲ್ಲ, ಅದನ್ನೆಲ್ಲ ಯೂಸ್ ಮಾಡ್ಕೊಳ್ಬೋದು. ಸೊ ನನ್ನದೇ ಒಂದು ಕಾಂಪ್ಯಾಕ್ಟ್ ಸೈಜ್ ಇಷ್ಟ ಆಯಿತು. ಸೊ ಇದಾದಮೇಲೆ ಓಪನ್ ಮಾಡಿದರೆ ಒಂದು ಸಣ್ಣ ಒಂದು ಓಪನ್ ಮಾಡಲಿಕ್ಕೆ ಇದು ಕೊಟ್ಟಿದ್ದಾರೆ. ಓಕೆ, ರಬ್ಬರ್ ಸ್ಟ್ರ್ಯಾಪು. ಸೊ ಇದು ಓಪನ್ ಮಾಡಿ ನೀವು ಇದರಲ್ಲಿ ಮೆಮೊರಿ ಕಾರ್ಡ್ ಕೂಡ ಹಾಕ್ಬೋದು. ಒಂದು ಚಾರ್ಜರ್ ಪೋರ್ಟ್ ಕೂಡ ಇದೆ. ಓಕೆ, ಸೊ ಇದಾದಮೇಲೆ ಪವರ್ ಬಟನ್ನು, ವಾಲ್ಯೂಮ್ ಅಪ್, ವಾಲ್ಯೂಮ್ ಡೌನ್ ಕೊಟ್ಟಿದ್ದಾರೆ. ಸೊ ಇದಿಷ್ಟೇ ಬಟನ್ಸು. ಸೊ ಆ್ಯಂಡ್ ಬ್ಯಾಕ್ ಸೈಡ್ ನಿಮಗೆ ಒಂದು ಸ್ಟಿಕ್ಕರ್ ಥರ ಏನೋ ಕೊಟ್ಟಿದ್ದಾರೆ. ಐ ಥಿಂಕ್ ಸ್ಟಿಕ್ಕರ್ ಅಂದ್ಕೊಳ್ತೀನಿ. ಎಲ್ಲಿಯಾರು ಸ್ಟಿಕ್ ಮಾಡ್ಕೊಳ್ಬೋದು, ಲೈಕ್ ಕಾರಿಗೆ ಆದರೆ ಅಥವಾ ಬೇರೆ ಎಲ್ಲಿಯಾದರೂ ಸ್ಟಿಕ್ ಕೂಡ ಮಾಡ್ಕೊಳ್ಬೋದು ಅಂತ ಅಂದ್ಕೊಳ್ತೀನಿ. ಆ ಥರ ಇದೆ ನೋಡಲಿಕ್ಕೆ ಬ್ಯಾಕ್ ಸೈಡು. ಸೊ ಬಿಲ್ಡ್ ಕ್ವಾಲಿಟಿ ಅಂತೂ ನೆಕ್ಸ್ಟ್ ಲೆವೆಲ್, ನನಗೆ ಇಷ್ಟ ಆಯಿತು. ಈಗ ಒಂದು ಒಳ್ಳೆ ಸಾಲಿಡ್ ಬಿಲ್ಡ್ ಅಂತ ಹೇಳ್ಬೋದು. ಆ್ಯಂಡ್ ಡಿಸೈನ್ ಕೂಡ ನನಗೆ ನಿಜವಾಗಿ ಇಷ್ಟ ಆಗಿದೆ. ಸೊ ಇದಿಷ್ಟು ಸ್ಪೀಕರ್ ಬಗ್ಗೆ. ನಾವು ಸೌಂಡ್ ಕ್ವಾಲಿಟಿ ಕೂಡ ಯಾವ ರೀತಿ ಇದೆ ನೋಡೋಣ. ಸೊ ಆನ್ ಮಾಡ್ತಾ ಇದ್ದೀನಿ, ನೋಡ್ತಾ ಇದ್ದೀರಾ. ಸೊ ಓಪನ್ ಮಾಡಿ ಒಂದು ಸಾಂಗ್ ಪ್ಲೇ ಮಾಡ್ತೀನಿ, ನೋಡ್ಬೋದು ನೀವೇ ಯಾವ ರೀತಿ ಕೇಳ್ತಾ ಇದೆ ಅಂತ. जिया जिया रे जिया रे जिया जिया रे जिया रे जिया रे जिया ಎಸ್, ಕೇಳಿದ್ರಲ್ಲ ಸೌಂಡು ಯಾವ ರೀತಿ ಇದೆ ಅಂತ. ನನಗಂತೂ ಈ ಒಂದು ಸ್ಪೀಕರ್ ಓಕೆ ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ. ನೀವು ಈ ರೂಮಲ್ಲಿ ಯೂಸ್ ಮಾಡ್ತೀರಂತ ಒಳ್ಳೆ ಬೆಸ್ಟ್ ಸೌಂಡ್ ಅಂತ ಹೇಳ್ಬೋದು. ಇದಕ್ಕೆ ಜಾಸ್ತಿ ಸೌಂಡ್ ಬರುತ್ತೆ. ಈ ಒಂದು ಅಲೆಕ್ಸಾ ಸೈಜ್ಗೆ ಇದೆ ನೋಡಲಿಕ್ಕೆ ಕೂಡ, ಆ್ಯಂಡ್ ಸೌಂಡ್ ಕೂಡ ಅಲೆಕ್ಸಾಕ್ಕಿಂತ ಸ್ವಲ್ಪ ಕಮ್ಮಿ ಇದೆ ಅಂತ ಹೇಳ್ಬೋದು. ಓಕೆ, ಚೆನ್ನಾಗಿದೆ. ಸ್ಪೀಕರ್ ಚೆನ್ನಾಗಿದೆ, ಬಟ್ ಇನ್ನೂ ಚೆನ್ನಾಗಿರ್ಬೋದಿತ್ತು ಅಂತ ಅನಿಸ್ತದೆ. ಬಿಕಾಸ್ ಅಂದರೆ ರೂಮಿನ ಒಳಗಡೆ
ಒಂದು ಒಳ್ಳೆಯ ಸೌಂಡ್ ಅಂತಲೇ ಹೇಳ್ಬೋದು. ಬಟ್ ನೀವು ಟ್ರಾವೆಲ್ ಮಾಡ್ತಾ ಇದ್ದೀರ ಅಂತಂದರೆ ಹೊರಗಡೆ ಒಂದು ಸರೌಂಡಿಂಗ್ಸಲ್ಲಿ ಅಷ್ಟೊಂದು ಒಂದು ಸೌಂಡ್ ಇರಲಿಕ್ಕಿಲ್ಲ ಅಂತ ಅಂದ್ಕೊಳ್ತೀನಿ. ನಾನಂತೂ ಸ್ಪೀಕರಲ್ಲೂ ಫುಲ್ ಇಟ್ಟಿದ್ದೀನಿ, ಫೋನಲ್ಲೂ ಫುಲ್ ಇಟ್ಟಿದ್ದೀನಿ. ನನಗಂತೂ ಸೌಂಡ್ ಕ್ವಾಲಿಟಿ ಬೆಸ್ಟ್ ಅಂದರೆ ಸೌಂಡ್ ಕ್ವಾಲಿಟಿ ಚೆನ್ನಾಗಿದೆ, ಬಟ್ ಸೌಂಡ್ ವಾಲ್ಯೂಮ್ ಫುಲ್ ಆಗಿಲ್ಲ, ಜಾಸ್ತಿ ಆಗಿಲ್ಲ ಅಂತ ಒಂದು ಸಣ್ಣ ಕಂಪ್ಲೇಂಟ್ ಅಂತ ಹೇಳ್ಬೋದು. ಸೊ ಅದನ್ನು ಬಿಟ್ಟರೆ ಬೇರೆ ಎಲ್ಲನೂ ಚೆನ್ನಾಗಿದೆ. ಸೊ ವಾಟರ್ ಪ್ರೂಫ್ ಕೂಡ, ಸೊ ನೀವು ಟ್ರಾವೆಲ್ ಮಾಡುವಾಗ ಕೂಡ ಯೂಸ್ ಮಾಡ್ಕೊಳ್ಬೋದು, ಹೋಗುವಾಗ ಕೂಡ. ಆ್ಯಂಡ್ ಒಂದು ಕಾಂಪ್ಯಾಕ್ಟ್, ಓಕೆ, ಟ್ರಾವೆಲ್ ಮಾಡುವಾಗ ಬೆಸ್ಟ್ ಸ್ಪೀಕರ್ ಅಂತ ಹೇಳ್ಬೋದು. ಫ್ರೆಂಡ್ಸ್ ಒಟ್ಟಿಗೆ ಜಾಲಿ ಮಾಡಿಕೊಂಡು ಸಾಂಗ್ ಹೇಳಿಕೊಂಡು ಕೇಳಿಕೊಂಡು ಜಿಗ ಮಾಡಿಕೊಂಡು ಟ್ರಾವೆಲ್ ಮಾಡಬಹುದು. ಓಕೆ, ಸೊ ಬ್ಯಾಟ್ರಿ ಬ್ಯಾಕಪ್ಪು ಚೆನ್ನಾಗಿದೆ ಅಂತ ಹೇಳ್ಬೋದು, ಚಾರ್ಜ್ ಮಾಡ್ಕೊಳ್ಬೋದು. ಆ್ಯಂಡ್ ನೀವು ಬ್ಲೂಟೂತಲ್ಲಿ ಕನೆಕ್ಟ್ ಮಾಡ್ತೀರಾ ಆ ಒಂದು ವಾಲ್ಯೂಮ್ ಅಂತ ಹೇಳ್ಬೋದು. ಸೊ ಮೇ ಬಿ ನೀವು ಮೆಮೊರಿ ಕಾರ್ಡ್ ಹಾಕುವಂತಂದರೆ ಮೆಮೊರಿ ಕಾರ್ಡ್ ಹಾಕಿದ್ರೆ ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಇರಬಹುದು ಅಂತ ನನ್ನ ಭಾವನೆ. ಓಕೆ, ನಂಗೆ ಗೊತ್ತಿಲ್ಲ, ಅಂದರೆ ಫೀಲ್ ಇರುತ್ತೆ. ಓಕೆ, ನಾನು ಕೆಲವೊಂದು ಕಡೆ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಸೊ ಇದಿಷ್ಟು ಈ ಒಂದು ಸ್ಪೀಕರ್ ಬಗ್ಗೆ. ನನಗಂತೂ ಸೌಂಡ್ ಕ್ವಾಲಿಟಿ ಚೆನ್ನಾಗಿತ್ತು, ಠೀಕ್ ಠಾಕ್. ಓಕೆ, ಚೆನ್ನಾಗಿದೆ, ಎವರೇಜ್, ಗುಡ್. ಓಕೆ, ಗುಡ್ ವರ್ಡ್ ಯೂಸ್ ಮಾಡ್ಬೋದು, ಬೆಸ್ಟ್ ಅಲ್ಲ. ಓಕೆ, ಸೊ ಇದಿಷ್ಟು ಈ ಒಂದು ಸ್ಪೀಕರ್ ಬಗ್ಗೆ. ಐ ಹೋಪ್ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿ ಲೈಕ್ ಮಾಡಿ, ಬೇರೆ ಬೇರೆ ವಿಡಿಯೋಸ್ಗಳಿಗಾಗಿ ನಮ್ಮ ಕೃಷ್ಣ ಕ್ವಿಂಗ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ, ಬಾಯ್.